ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದ್ರಿ ಎಲ್ಲರೂ? ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಭಾಳ ಇಷ್ಟ ಆಗುವಂತಹ ಬಾಯೊಳಗಿಟ್ರೆ ಕರಗಿ ಹೋಗೋವಂಥ ಬೇಳೆ ಹೋಳಿಗೆ ಮಾಡೋದು ಹೆಂಗೆ ಅಂತಂದು ನೋಡನ್ರಿ. ಹಬ್ಬ ಅಂದ್ರೆ ನಮ್ಮ ಕಡೆ ಹೋಳ್ಗೆ ಇರ್ಲೇಬೇಕ್ರಿ. ನಾ ಗ್ಯಾಸಿ ಮೇಲೆ ಒಂದು ಡಬ್ರಿ ಇಟ್ಟೇನ್ರಿ. ಅದಕ್ಕೆ ದೊಡ್ಡ ಕಪ್ನಾಗ 3 ಕಪ್ ನೀರು ಹಾಕೇನ್ರಿ. ಮೊದಲು ನಾವು ಬೇಳೆನ ಬೇಯಕ್ಕಿಟ್ಬಿಟ್ಟು ಕಣಕ ಕಲ್ಸ್ಕೊಳನ್ರಿ. ನಾವೇನು ಡಬ್ರ್ಯಾಗ ನೀರು ಕಾಯಕ್ಕೆ ಇಟ್ಟಿದ್ವಲ್ರಿ, ಅದಕ್ಕೆ ನಾವು ಈ ಬ್ಯಾಳಿನ ಸ್ವಚ್ಛಾಗಿ ತೊಳೆದ್ಬಿಟ್ಟು ಹಾಕ್ಬೇಕ್ರಿ. ಹಿಂಗೆ ಬ್ಯಾಳಿ ಬೇಯಕ್ಕಿಟ್ಬಿಟ್ಟು ನಾವು ಕಣಕ ಕಲ್ಸ್ಕೊಳನ್ ಬರ್ರಿ. ಕಣಕ ಕಲ್ಸಕ್ಕೆ ನಾನಿಲ್ಲಿ ಒಂದು ಪಾತ್ರೆಯೊಳಗೆ 2 ಬೌಲ್ನಷ್ಟು ಮೈದಾ ಹಿಟ್ಟು ತಗೊಂಡನ್ರಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀರು ಹಾಕೋಕ್ಕಿಂತ ಮುಂಚೆ ಒಣ ಹಿಟ್ಟನ್ನು ನಾವು ಚಂದಂಗೆ ಮಿಕ್ಸ್ ಮಾಡ್ಕೊಳನ್ರಿ. ಆಮೇಲೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಈ ಹಿಟ್ಟನ್ನು ಮೆತ್ತಗೆ ಕಲ್ಸ್ಕೋಬೇಕ್ರಿ. ಒಮ್ಮೆಟ್ಗೆನ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡ್ರಿ. ಮೆತ್ತಗಾಗ್ಬಿಟ್ರೆ ಮತ್ತೆ ಜಾಸ್ತಿ ಹಿಟ್ಟು ಹಾಕ್ಬಿಟ್ಟು ಮತ್ತು ಸಮ ಮಾಡ್ಕೋಬೇಕಾಕತ್ರಿ. ಅದಕ್ಕೆ ನಾವು ನೀರು ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಕಲಿಸ್ತಾ ಹೋಗ್ಬೇಕ್ರಿ. ಹಿಂಗೆ ಕಲಸಿದ ಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನೆನೆಯಾಕೆ ಇಡ್ಬೇಕ್ರಿ. ಇದನ್ನು ಒಂದು 3ರಿಂದ 4 ತಾಸು ನೆನೆಸಿದ್ರೆ ಹಿಟ್ಟು ಚಲೋ ತನಕ ನೆನಿತತ್ರಿ. ಆವಾಗ ಹೋಳ್ಗೆ ಮೃದುವಾಗಿ ಬರ್ತಾವ್ರಿ. ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಇದನ್ನು 3ರಿಂದ 4 ತಾಸು ನೆನೆಯಕ್ಕೆ ಬಿಡನ್ರಿ. ಆಮೇಲೆ ಬ್ಯಾಳಿ ಬಂದಾವಂತ ನಾವು ಚೆಕ್ ಮಾಡೋಣ ಬರ್ರಿ. ನಾನು ಬ್ಯಾಳಿನ ಕುಕ್ಕರ್ನಾಗ ಹಾಕಿ ಬೇಯಿಸಲ್ರಿ, ಒಂದು ಪಾತ್ರೆಗೆ ಹಾಕಿ ಬೇಯಿಸ್ತೇನೆ ರೀ. ಹಿಂಗೆ ಹಾಕಿದರೆ ಬ್ಯಾಳಿ ಲಘೂನ ಮೆತ್ತಗಾಗಲ್ರಿ. ಆಮೇಲೆ ನಮಗೆ ಹಿಡಿತ ಸಿಗ್ತತ್ರಿ. ಹಾಗಾಗಿ ಹಿಂಗೆ ಬ್ಯಾಳಿ ಬೆಂದ ಮೇಲೆ ನೋಡಿರಿ, ಹಿಂಗೆ ಒಂದು ಬ್ಯಾಳಿ ಹಿಚ್ಕಿ ನೋಡ್ಬೇಕ್ರಿ. ಬೆಂದಿದ್ರೆ ಇಲ್ಲಿಗೆ ನಾವು ಈ ನೀರನ್ನೆಲ್ಲ ಬಸ್ಕೊಂಬಿಡ್ಬೇಕ್ರಿ. ಈ ಕಟ್ಟು ಅಂತ ಹೇಳ್ತೇವ್ರಿ ಇದನ್ನು. ಈ ನೀರನ್ನ ಅಥವಾ ಕಟ್ಟನ್ನ ನೀವು ಬೆಲ್ಲ ಮಿಕ್ಸ್ ಮಾಡೋಕ್ಕಿಂತ ಮುಂಚೆನ ಬಸ್ಕೋಬೇಕ್ರಿ. ಚಂದಂಗೆ ಬಸ್ಕೊಂಡು ಆಮೇಲೆ ಅದಕ್ಕೆ ನೀವು ಎಷ್ಟು ಬ್ಯಾಳಿ ತಗೊಂಡಿರ್ತೀರಲ್ಲ ಅಷ್ಟು ಬೌಲ್ನಷ್ಟು ನಾವು ಬೆಲ್ಲ ಹಾಕ್ಬೇಕ್ರಿ. ನೋಡಿರಿ, ನಾ ಯಾವ ಬೌಲಿಂದ ನಾವು ಬೇಳೆ ತಗೊಂಡಿದ್ನಲ್ಲ ಅದೇ ಬೌಲ್ನಾಗ ನಾನು 1 ಬೌಲ್ನಷ್ಟು ಬೆಲ್ಲ ಹಾಕೇನ್ರಿ. ಬೆಲ್ಲ ಹಾಕಿದ್ಮೇಲೆ ಬೆಲ್ಲ ಕರಗೋ ತನಕ ನಾವು ಮತ್ತೆ ಒಂದು 5ರಿಂದ 10 ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕ್ರಿ. ಬೆಲ್ಲ ಕರಗಿ ಬ್ಯಾಳಿ ಒಳಗಿನ ನೀರು ಸ್ವಲ್ಪ ಕಡಿಮೆ ಆಗೋ ತನಕ ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕ್ರಿ. ನೋಡಿರಿ, ಈಗ ಬೆಲ್ಲ ಸ್ವಲ್ಪ ಕರಗೈತಿ. ಈಗ ನಾವು ಒಂದು 3ರಿಂದ 4 ಲವಂಗ, ನಂತರ 2 ಏಲಕ್ಕಿನ ಸಿಪ್ಪಿ ಬಿಚ್ಚಿ ಹಾಕಕತ್ತನ್ರಿ. ಇದೆರಡೂ ಹಾಕಿದರೆ ಹೋಳ್ಗೆ ಘಮ ತುಂಬ ಚೆನ್ನಾಗಿರ್ತದ್ರಿ. ಈಗ ಇನ್ನೊಂದು 5 ನಿಮಿಷ ಈ ಬ್ಯಾಳಿನ ಬೇಯಿಸ್ಕೋಬೇಕ್ರಿ. ನೋಡ್ರಿ, ಈಗ ಬ್ಯಾಳಿ ಬೆಂದವ್ರಿ. ಇದನ್ನು ಒಂದು 10 ನಿಮಿಷ ಆರಕ್ಕೆ ಬಿಡನ್ರಿ. ಆಮೇಲೆ ಮಿಕ್ಸರ್ ಜಾರ್ನ ಹಾಕಿ ಈ ಥರ ರುಬ್ಬನ್ರಿ. ಎಲ್ಲೂ ಬ್ಯಾಳಿ ಇರಬಾರ್ದ್ರಿ, ಹಂಗೆ ರುಬ್ಕೋಬೇಕ್ರಿ. ನೋಡ್ರಿ, ಕಣಕ ನೆಂದಾತ ಅಂತಂದು ಚೆಕ್ ಮಾಡನ್ ಬರ್ರಿ. ನೋಡ್ರಿ, ಎಷ್ಟು ಸಾಫ್ಟಾಗಿ ಕಣಕ ನೆಂದತ್ರಿ. ಈಗ ಕಣಕ ನೆಂದತ್ತಲ್ರಿ, ಸಣ್ಣ ಸಣ್ಣ ಉಳ್ಳಿ ತಗೊಂಡು ಈ ಕಣಕದೊಳಗೆ ಹೂರ್ಣನ ತುಂಬನ್ರಿ. ಹಿಂಗೆ ಕಣಕ ಮೆತ್ತಗಿರ್ಬೇಕ್ರಿ. ಆವಾಗ ನಮಗೆ ಹೂರ್ಣ ತುಂಬಕ್ಕೆ ಸುಲಭ ಆಕತ್ರಿ. ಕಣಕದಾಗ ಹೂರ್ಣ ತುಂಬ ಮುಂದೆ ಅವಸರ ಮಾಡಬಾರ್ದ್ರಿ. ಅವಸರ ಮಾಡಿದ್ರೆ ಹರಿಯಾಕತ್ತವ್ರಿ. ಹಾಗಾಗಿ ನಿಧಾನಕ್ಕೆ ಸಮಾಧಾನವಾಗಿ ಈ ರೀತಿ ಕಣಕದಾಗ ಹೂರ್ಣ ತುಂಬಿಟ್ಟು ಹೋಳ್ಗೆ ಮಾಡ್ಬೇಕ್ರಿ. ನೋಡ್ರಿ, ಬೇಕಂದ್ರೆ ಬರೀ ತಟ್ಕೋಬೇಕ್ರಿ, ಇಲ್ಲ ಅಂದ್ರೆ ನಾವು ಲಟ್ಟಣಿಗೆಯಿಂದ ಸ್ವಲ್ಪ ಲಟ್ಟಿಸ್ಕೋಬೇಕು. ನೋಡ್ರಿ, ಎಷ್ಟು ಚಂದಂಗೆ ಬರ್ತದವು ಅಂತ. ಹಿಂಗೆ ಲಟ್ಟಿಸ್ಬಿಟ್ಟು ಹೋಳ್ಗೆ ಪೇಪರ್ ಒಳಗೆ ನಾನು ಲಟ್ಸೇನ್ರಿ. ಲಟ್ಟಿಸಿ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಿಂಗೆ ಹೋಳ್ಗಿನ ತಗೊಂಡು ಹಂಚ ಮೇಲೆ ಹಾಕ್ಬೇಕ್ರಿ. ನೋಡಿದ್ರಲ್ಲ, ಸ್ವಲ್ಪನೂ ಹರಿದಂಗೆ ಹೋಳ್ಗಿನ ಹಾಕಿದ್ವಿ. ಅದ್ರ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಒಂದು ಅರ್ಧ ನಿಮಿಷ ಬಿಟ್ಬಿಟ್ಟು ಅದನ್ನು ಉಲ್ಟಾ ಮಾಡಾಕಿ ಬೇಯಿಸ್ಬೇಕ್ರಿ. ನೋಡ್ರಿ, ಬಿಸಿ ಬಿಸಿ ಹೋಳ್ಗೆ ಸವಿಯೋಕೆ ಸಿದ್ಧಾಗ್ಯಾವ್ರಿ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಚಲೋ ಇರ್ತೈತ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪ್ರೋತ್ಸಾಹಿಸ್ರಿ.